ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ರು? ಇವತ್ತಿನ ದಿನ ಹೇಗ್ ಹೋಯ್ತು? ಚೆನ್ನಾಗಿದ್ದೀರಾ? ಎಸ್, ಐ ಹೋಪ್ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮ ದಿನವೂ ಕೂಡ ಚೆನ್ನಾಗಿ ಕಳೆದಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಸೊ ನಮ್ಮ ಒಂದು ಇವತ್ತಿನ ಟಾಪಿಕ್ ಯಾವ್ದರ ಮೇಲೆ ನಾವು ಡಿಸ್ಕಷನ್ ಮಾಡೋಣ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮೊದ್ಲಿಗೆ. ಸೊ ಈಗಾಗ್ಲೇ ಹಿಂದಿನ ಕ್ಲಾಸ್ ಅಲ್ಲಿ ನಾವ್ ಏನನ್ನ ಡಿಸ್ಕಷನ್ ಮಾಡಿದ್ವಿ ಮಕ್ಳೇ? 2D ಶೇಪ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಹೌದಾ? 2D ಶೇಪ್ಸ್ ಬಗ್ಗೆ ಅನಂತ ಆ ಅದರ ಮೇಲೆ ನಾವೊಂದಿಷ್ಟು ಚರ್ಚೆಗಳನ್ನ ಮಾಡಿದ್ವಿ ಈಗಾಗ್ಲೇ, ಹೌದಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಮಕ್ಳೇ 3D ಶೇಪ್ಸ್ ಮೇಲೆ ಚರ್ಚೆ ಮಾಡೋಣಂತೆ. ಓಕೆ, ಸೊ 3D ಶೇಪ್ಸ್ ಅಂದ್ರೆ 3 ಡೈಮೆನ್ಷನ್ ನ ಹೊಂದಿರುವಂತ ಒಂದು ಆಕಾರಗಳು, ಹೈಟ್, ನಂತರ ಲೆಂತ್ ಮತ್ತು ಬ್ರೆಡ್, ಹೌದಾ? ಸೊ ಈ ಒಂದು ವಿಷಯದ ಮೇಲೆ ಚರ್ಚೆ ಮಾಡೋಣಂತ. ಸೊ ನನ್ನ ಸ್ಕ್ರೀನ್ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮೊದ್ಲಿಗೆ ಯಾವ ಯಾವ 3D ಆಕಾರಗಳನ್ನ ನಾವು ನೋಡ್ತೀವಿ ಅದನ್ನ ನೋಡೋಣಂತೆ. ಓಕೆ, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಎಸ್, ಓಕೆ. ಸೊ ನೋಡಿ ಮಕ್ಳೇ, ಇದು ಒಂದು ಯಾವ 3D ಆಕಾರ ಹೇಳ್ಬಹುದಾ? ಯಾರಾದ್ರೂ ಹೇಳ್ಬಹುದಾ ಯಾವ 3D ಆಕಾರ ಇದು ಅಂತ? ನೋಡಿದೀರಾ? ಎಲ್ಲಾರು ನೋಡಿರ್ತೀರಾ? ನಿಮ್ಮ ದಿನನಿತ್ಯ ಕೆಲಸಗಳಲ್ಲಿ ಅಥವಾ ವಸ್ತುಗಳಲ್ಲಿ ಅದನ್ನ ಬಳಸ್ತೀರಾ, ಹೌದಾ ಇಲ್ವೋ? ಇದು ಏನಿದೆ? ಒಂದು ಕೋನ್ ಆಗಿದೆ, ಹೌದಾ? ಕೋನ್, CONE, ಕೋನ್, ಹೌದಾ? ಎಸ್. ಸೊ ಈ ಬರ್ತ್ಡೇ ಮಾಡೋ ಸಮಯದಲ್ಲಿ ನೀವು ಕ್ಯಾಪ್ ಹಾಕ್ತಿರಲ್ಲ ತಲೆ ಮೇಲೆ, ಬರ್ತ್ಡೇ ಕ್ಯಾಪ್ಸ್ ಅಂತ ಹೇಳ್ತೀವಲ್ಲ, ಹೌದಾ? ಅದು ಇದೇ ಆಕಾರದಲ್ಲಿ ಇರ್ತಾವೆ, ಹೌದಾ? ಒಂದ್ ನಿಮಿಷ ಮಕ್ಳೇ, ಜಸ್ಟ್ ಅ ಮೂಮೆಂಟ್, ಮತ್ತೊಮ್ಮೆ ಶೇರ್ ಮಾಡ್ತೀನಿ ಅಂತೆ. ಓಕೆ, ಎಸ್, ಆಲ್ ರೈಟ್. ಎಸ್, ಕೋನುಗಳು, ಹೌದಾ? ನಾವು ಬರ್ತ್ಡೇ ಮಾಡೋ ಸಮಯದಲ್ಲಿ, ಹುಟ್ಟುಹಬ್ಬ ಮಾಡೋ ಸಮಯದಲ್ಲಿ ಕ್ಯಾಪ್ ನ ಹಾಕೋತೀವಿ, ಹೌದಾ? ಸೊ ಕೋನ್ ನೀವಿಲ್ಲಿ ಗಮನಿಸಬಹುದು, ಹೌದಾ? ಈ ಆಕಾರದಲ್ಲಿ ಇರುತ್ತೆ, ಹೌದಾ? ಎಸ್, ನೋಡಿ ಈ ತರ ಕಾಣುತ್ತೆ ಇದು. ಬರ್ತ್ಡೇ ಮಾಡೋ ಸಮಯದಲ್ಲಿ ತಲೆ ಮೇಲೆ ಹಾಕೊಳ್ತೀವಲ್ಲ ಕ್ಯಾಪ್, ಎಸ್, ನೋಡ್ಲಿಕ್ಕೆ ಈ ರೀತಿ ಇರುತ್ತೆ ಕೋನ್, ಹೌದಾ? ನಂತರ ಪಿರಾಮಿಡ್ ಅಂತ ಹೇಳ್ತೀವಿ ನಾವು, ಪಿರಾಮಿಡ್, ಹೌದಾ? ಈಜಿಪ್ಟ್ ಒಂದು ದೇಶ, ಹೌದಾ? ಈಜಿಪ್ತಿನಲ್ಲಿ ಬಹಳ ಒಂದು ಫೇಮಸ್ ಒಂದು ಟೂರಿಸ್ಟ್ ಸ್ಪಾಟ್ ಇದೆ, ಪಿರಾಮಿಡ್ಸ್ ಅಂತ ಹೇಳ್ತೀವಿ ನಾವು. ಅವು ನೋಡ್ಲಿಕ್ಕೆ ಇದೇ ರೀತಿ ಇರ್ತಾವೆ, ಹೌದಾ? ನೋಡಿ ಇಲ್ಲಿ ಗಮನಿಸಬಹುದು ನೀವು ಯಾವ ರೀತಿ ಇದಾವೆ ಅಂತ. ಇದು ಕೂಡ ಒಂದು 3D ಆಕಾರ, ಹೌದಾ? ಪಿರಾಮಿಡ್. ನಂತರ ಸಿಲಿಂಡರ್, ಹೌದಾ? ನಮ್ಮ ಮನೆಯಲ್ಲಿ ಇರುವಂತ ಒಂದು ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ನೋಡಿದಿರಲ್ಲ, ಅದು ನೋಡ್ಲಿಕ್ಕೆ ಇದೇ ರೀತಿ ಇರುತ್ತೆ, ಹೌದಾ? ನಂತರ ಬಾಟಲ್ಸ್ ಬರ್ತಾವಲ್ಲ, ಮತ್ತೆ ಬಾಟಲ್ಗಳು, ಅದು ಕೂಡ ಮತ್ತೆ ಇದ್ರ ಮೇಲ್ಗಡೆ ಬೂಚ್ ಇರುತ್ತೆ ಬಾಟ್ಲಿಗೆ, ಹೌದಾ ಇಲ್ಲೋ? ಬಾಟಲ್ ಕ್ಯಾಪ್ ಇರ್ತದೆ, ಅದು ಕೂಡ ಇದೇ ರೀತಿಯಾಗಿರ್ತದೆ. ಎಸ್, ಸಿಲಿಂಡರ್ ಅಂತ ಕರಿತೀವಿ ಇದಕ್ಕೆ. ನಾವು ಏನಂತ ಕರಿತೀವಿ? ಸಿಲಿಂಡರ್ ಅಂತ ಕರಿತೀವಿ. ನೋಡ್ಬಹುದು ಯಾವ ರೀತಿ ಇದೆ ಅಂತ. ಎಸ್, ಓಕೆ. ನಂತರ ಬರುತ್ತೆ ಕ್ಯೂಬ್. ಕ್ಯೂಬ್ ಬಾಕ್ಸಸ್ ಬರ್ತವೆ, ನೋಡಿದೀರಾ? ನೋಡಿ ಇಲ್ಲಿ ಯಾವ ರೀತಿ ಇರುತ್ತೆ ಇದು. ಡಬ್ಬಿಗಳು ಬರ್ತಾವಲ್ಲ, ರಟ್ಟಿನ ಡಬ್ಬಿಗಳು, ನಿಮ್ಮ ಸಾಮಾನುಗಳನ್ನ ಹಾಕಿ ಇಡ್ತಿರಲ್ಲ, ಅವು ಇದೇ ರೀತಿ ಇರ್ತವೆ. ಕ್ಯೂಬ್ ಮತ್ತು ಕ್ಯೂಬಾಯ್ಡ್ ಆಕಾರದಲ್ಲಿ ಇರ್ತವೆ ಅವು, ಹೌದಾ? ಇಲ್ಲಿದೆ ನೋಡಿ ಕ್ಯೂಬಾಯ್ಡ್. ಸೊ ಕ್ಯೂಬಾಯ್ಡ್ ಕೂಡ ಇದೇ ರೀತಿಯಾಗಿದೆ, ಹೌದಾ? ನೋಡಿ ಯಾವ ರೀತಿ ಇರುತ್ತೆ ನೋಡ್ಬಹುದು ನೀವು. ನೋಡಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ, ಈ ರೀತಿ ಇರುತ್ತೆ ಅದು. ಓಕೆ, ಎಸ್. ಸೊ ಇವು ಒಂದಿಷ್ಟು ಏನು 3D ಆಕಾರಗಳು, ಪ್ರಾರಂಭದಿಂದ ಪಿರಾಮಿಡ್ ಆಗಿರ್ಬೋದು, ಕೋನ್ ಆಗಿರ್ಬೋದು, ಸಿಲಿಂಡರ್, ಕ್ಯೂಬ್ ಮತ್ತೆ ಕ್ಯೂಬಾಯ್ಡ್. ಸೊ ಇವೆಲ್ಲ ಆಕಾರಗಳನ್ನ ನಾವ್ ಏನ್ ಮಾಡ್ತೀವಿ? ನಮ್ಮ ದಿನನಿತ್ಯ ವಸ್ತುಗಳಲ್ಲಿ ನೋಡ್ತೀವಿ, ಹೌದಾ? ನಿಮ್ಮ ಒಂದು ಪುಸ್ತಕ ಆಗಿರ್ಬಹುದು, ಅದು ಕ್ಯೂಬ್ ಆಕಾರದಲ್ಲಿರುತ್ತೆ. ನಂತರ ಬ್ಲಾಕ್ ಬೋರ್ಡ್ ಆಗಿರಬಹುದು, ಹೌದಾ? ಅದು ಕೂಡ ಒಂದು ಕ್ಯೂಬಾಯ್ಡ್ ಆಕಾರದಲ್ಲಿರುತ್ತೆ, ಹೌದಾ? ಎಸ್, ನೀವು ಟೀಚರ್ಸ್ ಬಳಸುವಂತ ಚಾಕ್ ಇರುತ್ತಲ್ಲ, ಅದು ಸಿಲಿಂಡರ್ ಶೇಪ್ ದಲ್ಲಿ ಇರುತ್ತೆ, ಹೌದಾ ಇಲ್ವೋ? ಎಸ್. ಹಾಗಾದ್ರೆ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ನಾನು. ಏನಪ್ಪಾ ಅಂದ್ರೆ 3D ಆಕಾರಗಳು ಹೇಗೆ
ರಚನೆ ಆಗ್ತವೆ, ಹೇಗೆ ಕ್ರಿಯೇಟ್ ಆಗ್ತವೆ, 3D ಆಕಾರಗಳು, 3D ಶೇಪ್ಸ್ ಹೇಗೆ ಕ್ರಿಯೇಟ್ ಆಗ್ತವೆ. ಸೊ ಅದಕ್ಕೆ ಒಂದು ನಿಮಗೆ ಇಲ್ಲಿ ನಾನು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ತೋರಿಸ್ತೀನಿ. ಓಕೆ, 3D ಆಕಾರಗಳು ಯಾವ ರೀತಿ ರಚನೆ ಆಗ್ತವೆ ಅಂತ. ಸೊ ಎಲ್ರು ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ಗಮನ ಕೊಡ್ಬೇಕು. ಏನಾಯ್ತು ಇಲ್ಲಿ? ಯಾವ ಆಕಾರ ರಚನೆ ಆಯ್ತು? ಕ್ಯೂಬ್ ಬಂತು, ಹೌದಾ ಇಲ್ವೋ? ಏನ್ ಬಂತು? ಕ್ಯೂಬ್ ಆಕಾರ ಬಂತು, ಹೌದಾ? ಕ್ಯೂಬ್ ಆಕಾರ ಮೊದ್ಲಿಗೆ ಯಾವ ರೀತಿ ಇತ್ತು? ಈ ರೀತಿ ಇತ್ತು, ಹೌದಾ? ಇಲ್ಲಿ ಎಷ್ಟು ಚೌಕಗಳಿದಾವೆ ಎಣಿಸ್ರಿ ನೋಡೋಣ. 1 2 3 4 5 6. 6 ಚೌಕಗಳನ್ನ ಈ ಒಂದು ಪಾಠದಲ್ಲಿ ಈ ಒಂದು ರೀತಿಯಲ್ಲಿ ಹೊಂದಿಸಿದಾಗ ಅವನ್ನ ಒಂದ್ರ ಮೇಲೆ ಒಂದು ಈ ರೀತಿ ಕೂಡಿಸ್ತೀನಿ ನಾನು, ಹೌದಾ? ಒಂದ್ರ ಮೇಲೆ ಒಂದು 6 ಚೌಕಗಳನ್ನ ಕೂಡಿಸಿದಾಗ ನನಗೆ ಏನು ಸಿಕ್ತು ಮಕ್ಳೇ? ನನಗೆ ಕ್ಯೂಬ್ ಸಿಕ್ತು, ಹೌದಾ? ನನ್ಗೆ ಏನ್ ಸಿಕ್ತು? ಕ್ಯೂಬ್ ಸಿಕ್ತು. ಕರೆಕ್ಟ್. ನೋಡಿ ಇಲ್ಲಿ ತಿರುಗಿಸಿ ತೋರಿಸ್ತೀನಿ ನಿಮ್ಗೆ. ಈ ರೀತಿ ಇದೆ ಕ್ಯೂಬ್ ನೋಡ್ಲಿಕ್ಕೆ, ಹೌದಾ? ಸೊ ಈ ರೀತಿ ಕ್ಯೂಬ್ ಆಗಿರುತ್ತೆ, ಹೌದಾ? ಇದು ಒಂದು ನಮ್ಮ 3D ಆಕಾರ. ಓಕೆ, ಸೊ ಕ್ಯೂಬ್ ಒಂದು 3D ಆಕಾರ ನಾವು ಯಾವ ರೀತಿ ಪಡ್ಕೊಂಡ್ವಿ ಹೇಳ್ಬೋದಾ? ಈಗ ಯಾರಾದ್ರೂ ಘನದ ಆಕಾರವನ್ನ ನಾವ್ ಯಾವ ರೀತಿ ಪಡ್ಕೊಂಡ್ವಿ? ನಾವು ಅವನ್ನ ಪಡ್ಕೊಂಡಿದ್ದು 6 ಚೌಕಗಳ ಮುಖಾಂತರದಿಂದ. 6 ಚೌಕಗಳನ್ನ ನಾವು ಕೂಡಿಸ್ತೀವಿ, ಹೌದಾ? ಏನ್ ಮಾಡ್ತೀವಿ? ಅವನ್ನ ಕೂಡಿಸ್ತೀವಿ. ಈ ರೀತಿ ಕೂಡಿಸ್ದಾಗ ನಮ್ಗೆ ಏನ್ ಬಂತು? ಒಂದು 3D ಆಕಾರ, ಘನ ಕ್ಯೂಬ್ ಬಂತು ಮಕ್ಕಳೇ. ಸೊ ಈಗ ನೀವು ಅರ್ಥ ಮಾಡ್ಕೋಬಹುದು, 3D ಆಕಾರಗಳ ರಚನೆ ಆಗ್ಬೇಕಂದ್ರೆ ಅದಕ್ಕೆ ಕಾರಣ ಯಾರು? ನಮ್ಮ 2D ಆಕಾರಗಳು ಮಕ್ಕಳೇ. 2D ಆಕಾರಗಳಂದ್ರೆ ಚೌಕ ಆಗಿರಬಹುದು, ಆಯತ ಆಗಿರಬಹುದು, ತ್ರಿಕೋಣ ಆಗಿರಬಹುದು, ನಂತರ ವೃತ್ತ ಆಗಿರಬಹುದು. ಸೊ ಇವನಗಳನ್ನೆಲ್ಲ ಬಳಸ್ಕೊಂಡು ನಾವೇನ್ ಮಾಡ್ತೀವಿ? 3D ಆಕಾರಗಳನ್ನ ತಯಾರು ಮಾಡ್ತೀವಿ. ಘನ ಹೇಗೆ ತಯಾರಾಗುತ್ತೆ? 6 ಚೌಕಗಳಿಂದ ತಯಾರಾಗುತ್ತೆ. ಈಗ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಅನ್ನ ನೋಡೋಣಂತೆ. ಸೊ ಇದು ಹೇಗೆ ತಯಾರಾಗುತ್ತೆ? ನಾನೀಗ ಕೂಡಿಸ್ತೀನಿ, ಇಲ್ಲಿ ನೋಡಿ, ಹೌದಾ? ಯಾವ ಆಕಾರ ನೋಡಿ ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ ಇಲ್ಲಿ, ಹೌದಾ? ಈ ನಮ್ಮ LED ಟಿವಿಗಳ ಹಾಕಿ ಪ್ಯಾಕಿಂಗ್ ಮಾಡಿ ತಂದಿರ್ತಾರ ನೋಡ್ರಿ, ಪಾರ್ಸೆಲ್ ಅನ್ನ ಡೆಲಿವರಿ ಮಾಡೋ ಸಮಯದಲ್ಲಿ. ನೀವು LED ಟಿವಿಗಳು ಆಗಿರ್ಬೋದು ಅಥವಾ ಫ್ಯಾನ್, ದೊಡ್ಡ ದೊಡ್ಡ ಫ್ಯಾನ್ ಗಳನ್ನ ಸಣ್ಣ ಸಣ್ಣ ಪಾರ್ಟ್ಸ್ ಅಲ್ಲಿ ಏನ್ ಮಾಡ್ತಾರೆ? ಡಬ್ಬಿಗಳಲ್ಲಿ ಹಾಕಿ ತಂದಿರ್ತಾರೆ. ಅವ್ ಡಬ್ಬಿ ಹೇಗೆ ಇದೇ ರೀತಿ ಇರ್ತಾವೆ ಕಾಣ್ಲಿಕ್ಕೆ, ಹೌದಾ ಇಲ್ಲ? ಅದು ಒಂದು 3D ಆಕಾರ. ಅದಕ್ಕೆ ನಾವು ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಅಂತ ಕರಿತೀವಿ. ಸೊ ಇದು ಹೇಗೆ ಬಂತು ಆಕ್ಚುಲ್ ಆಗಿ? ಇಲ್ಲಿ ನೋಡಿ, ನೀವು ಆಯತಗಳನ್ನ ಗಮನಿಸಬಹುದು. 1 2 3 4 5 6. 6 ಆಯತಗಳನ್ನ ಕೂಡಿ ಏನ್ ಮಾಡಿದ್ದೇವೆ? ನಾವು ಒಂದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಅನ್ನ ತಯಾರು ಮಾಡಿದ್ದೇವೆ, ಹೌದಾ? ಎಸ್, ಗಮನಿಸಬಹುದು ಇಲ್ಲಿ ನೀವು ನೋಡ್ಲಿಕ್ಕೆ ಯಾವ ರೀತಿ ಕಾಣ್ತದೆ ಅಂತ, ಹೌದಾ ಇಲ್ಲೋ? ಇದರಲ್ಲಿ ನಾವು ಇದಕ್ಕೆ ಒಂದು ಎಕ್ಸಾಂಪಲ್ ಏನಂದ್ರೆ, ನೀವು ಟಿವಿ ತಗೊಂಡಿರ್ತೀರಾ ಅಂಗಡಿಗಳಲ್ಲಿ, ಹೌದಾ? ಅವನ್ನ ಡೆಲಿವರ್ ಮಾಡ್ತಾರೆ ಮನೆಗೆ, ಇದೇ ರೀತಿ ಡಬ್ಬಿಗಳಲ್ಲಿ ಹಾಕಿ ಡೆಲಿವರಿ ಮಾಡ್ತಾರೆ, ಹೌದಾ ಇಲ್ವೋ? ಎಸ್. ನೆಕ್ಸ್ಟ್ 3D ಮತ್ತೊಂದು ಆಕಾರವನ್ನ ನೋಡೋಣ. ಅದ್ಯಾವುದು ಅಂದ್ರೆ, ಇದ್ಯಾವ ಆಕಾರ? ಯಾವುದು? ಇದಕ್ಕೆ ನಾವ್ ಏನಂತ ಕರಿತೀವಿ? ಅದು ಎಸ್, ಅದು ಏನು ಅಂದ್ರೆ ಸಿಲಿಂಡರ್, ಹೌದಲ್ಲ? ಸಿಲಿಂಡರ್ ಯಾವ 2D ಆಕಾರಗಳನ್ನ ಬಳಸಿ ತಯಾರಾಗಿದೆ? ಸೊ ಇದನ್ನ ಬಿಡಿಸಿ ನೋಡೋಣ. ಸೊ ಈಗ ಇದನ್ನ ಗಮನ ಕೊಡ್ಬೇಕು, ಯಾವ ರೀತಿ ಅದು ಬಿಚ್ತಾ ಇದೆ ಅಂತ. ಸಿಲಿಂಡರ್, ಎಸ್. ಸೊ ಇಲ್ಲಿ ನೀವು ಗಮನಿಸಿದ್ರೆ ಮಕ್ಕಳೇ, ಏನಾಗಿದೆ? ನಮ್ಗೆ 2 ಕಡೆ ವೃತ್ತಗಳಿದಾವೆ, ನಡುವು ಏನಿದೆ? ಒಂದು ದೊಡ್ಡದಾದಂತ ಆಯತ ಇದೆ. ಆ ಆಯತ ಏನಾಗುತ್ತೆ? ಮುಚ್ಚುತ್ತೆ, ಅಂದ್ರೆ ರೌಂಡ್ ಆಗಿ ಫೋಲ್ಡ್ ಆಗುತ್ತೆ. ಅವೆರಡು ವೃತ್ತಗಳು ಮೇಲೆ ಮತ್ತು ಕೆಳಗಿನಿಂದ ಮುಚ್ಚಿದಾಗ ನಮ್ಗೆ ಏನು ಆಕಾರ ಬರುತ್ತೆ? ಈ ಒಂದು ಸಿಲಿಂಡರ್ ಆಕಾರ ತಯಾರಾಗುತ್ತೆ, 3D ಆಕಾರ ತಯಾರಾಗುತ್ತೆ. ಸೊ 2D ಆಕಾರಗಳು ಯಾವ್ಯಾವು ಇಲ್ಲಿ ನಾವು ಬಳಸ್ಕೊಂಡಿದ್ದು? ಒಂದು
ಎರಡು ವೃತ್ತಗಳು ಮತ್ತು ಒಂದು ಆಯತ. ಹೌದಾ? ಸೊ ಇದನ್ನ ಮುಚ್ತೀನಿ ನೋಡಿ ಈಗ ಯಾವ ರೀತಿ ಮುಚ್ತದೆ ಅಂತ ನೋಡಿ. ಎಸ್, ಗಮನಿಸ್ಕೊಂಡ್ರ ಮಕ್ಳೇ? ಮತ್ತೆ ನೋಡಿ ಬಿಚ್ತಾ ಇದೆ. ಕೆಳಗಡೆ ಮೇಲ್ಗಡೆ ಎರಡು ವೃತ್ತಗಳು, ನಡುವೆ ಒಂದು ದೊಡ್ಡ ಆಯತ. 2 ಸರ್ಕಲ್ಸ್ ಅಂಡ್ 1 ಬಿಗ್ ರೆಕ್ಟ್ಯಾಂಗಲ್. ಎಸ್. ಸೊ ಈ ರೀತಿ 3D ಆಕಾರ ಸಿಲಿಂಡರ್ ತಯಾರಾಗುತ್ತೆ, ಎರಡು ವೃತ್ತಗಳು ಮತ್ತು ಒಂದು ಆಯತದ ಮುಖಾಂತರ. ಎಸ್. ನಂತರ ಇದಕ್ಕೆ ಹೋಗೋಣಂತೆ. ಸೊ ಇದು ಏನಾಗಿದೆ? ಈ ಒಂದು ಆಕಾರ ಯಾವುದು ಹೇಳ್ಬೋದಾ? ಯಾರಾದ್ರೂ ಎಲ್ಲಾದ್ರೂ ನೋಡಿದೀರಾ? ಇದನ್ನ ಕೂಡಿಸ್ತೀನಿ ಒಂದ್ ನಿಮಿಷ. ಎಸ್. ಸೊ ಈ ಆಕಾರ ಯಾವುದು ಹೇಳ್ಬೋದಾ? ಯಾರಾದ್ರೂ ನೋಡಿದೀರಾ ಎಲ್ಲಾದ್ರೂ? ಆ ಯೂಶಲಿ ಇದನ್ನ ನಾವು ಲೈಟಿಂಗ್ಗೋಸ್ಕರ, ಆಕಾಶ ಬುಟ್ಟಿ ಬರುತ್ತಲ್ಲ, ಆಕಾಶ ಬುಟ್ಟಿ ದೀಪಾವಳಿ ಸಮಯದಲ್ಲಿ ಮನೆಯ ಮುಂದೆ ಹಾಕ್ತಿವಲ್ಲ ಆಕಾಶ ಬುಟ್ಟಿ, ಅದು ಇದೇ ಆಕಾರದಲ್ಲಿ ಇರುತ್ತೆ. ಹೌದಾ ಇಲ್ಲೋ? ಎಸ್. ಇದಕ್ಕೆ ನಾವೇನಂತ ಹೇಳ್ತೀವಿ? ಡೊಡೆಕೆಡ್ರಾನ್ ಅಂತ ಹೇಳ್ತೀವಿ. ನಾವೇನಂತ ಹೇಳ್ತೀವಿ? ಡೊಡೆಕೆಡ್ರಾನ್ ಅಂತ ಹೇಳ್ತೀವಿ. ಡೊಡೆಕೆಡ್ರಾನ್, ಡೊಡೆಕೆಡ್ರಾನ್. ಓಕೆ. ಎಸ್, ಡೊಡೆಕೆಡ್ರಾನ್ ಅಂತ ಹೇಳ್ತೀವಿ. ಹೌದಾ? ಡೊಡೆಕೆಡ್ರಾನ್ ಹೇಗೆ ತಯಾರಾಗಿದೆ ಮಕ್ಕಳೇ? ಹಾ, ಅದು ಒಂದು 3D ಒಂದು ಆಕಾರವಿದೆ. ಹೌದಾ? ಡೊಡೆಕೆಡ್ರಾನ್ ಇದನ್ನ ಹೇಗೆ ತಯಾರಾಗಿದೆ ಅಂತ ನೋಡೋಣವಾ? ಇದ್ರಲ್ಲಿ ನಾವ್ ಏನ್ ಬಳಸ್ತೀವಿ? 12 ಪೆಂಟಾಗನ್ ಅನ್ನ ಬಳಸ್ತೀವಿ ಮಕ್ಳೇ. ಇಲ್ಲಿ ನೋಡಿ, ಇಲ್ಲಿ ಒಂದು ಆಕಾರನ ತೆಗೆದುಕೊಳ್ತೀನಿ. 1 2 3 3 4 5. ಸೊ 5 ಭಾಗಗಳನ್ನ ಹೊಂದಿದೆ, 5 ಸೈಡ್ಸ್ ಹೊಂದಿರುವಂತ ಒಂದು ಭುಜಾಕೃತನ ಏನೇನಂತ ಹೇಳ್ತೀವಿ? ಪೆಂಟಾಗನ್ ಅಂತ ಹೇಳ್ತೀವಿ. ಹೌದಾ? ಪೆಂಟಾಗನ್ ಅಂತ ಹೇಳ್ತೀವಿ. ಎಸ್. ಸೊ ಈ ಪೆಂಟಾಗನ್ 12 ಪೆಂಟಗಳನ್ನ ಸೇರಿಸಿದಾಗ ನಮ್ಗೆ ಡೊಡೆಕೆಡ್ರಾನ್ ಅಂತ ಸಿಗುತ್ತೆ. ಡೊಡೆಕೆಡ್ರಾನ್ ಸಿಗುತ್ತೆ. ಪಂಚಭುಜ ಅಂತ ಕರಿತೀವಿ ನಾವು. ಪಂಚಭುಜ ಪೆಂಟಾಗನ್ ಅನ್ನ ನಾವು ಅದನ್ನ 12 ಪೆಂಟಗನ್ ಅನ್ನ ಒಟ್ಟಿಗೆ ಕೂಡಿಸಿದಾಗ ನಾವ್ ಏನ್ ಮಾಡ್ತೀವಿ? ಡೊಡೆಕೆಡ್ರಾನ್ ಅನ್ನ ಪಡಿತೀವಿ. ಇದು ನೀವು ಆಕಾಶ ಬುಟ್ಟಿಯಲ್ಲಿ ನೋಡ್ಬಹುದು. ಹೌದಾ? ಆಕಾಶ ಬುಟ್ಟಿ ನಡು ಬಲ್ಬ್ ಹಾಕ್ಲಿಕ್ಕೆ ಬಿಟ್ಟಿರ್ತಾರೆ, ಕೆಳಗಡೆ ಮತ್ ಪರ್ಪರಿ ಇರ್ತಾವೆ. ಹೌದಾ ಇಲ್ವೋ? ಸೊ ಅಲ್ಲಿ ನೀವು ಒಂದು ಆಕಾರವನ್ನ ನೋಡ್ಬಹುದು. ಎಸ್. ಓಕೆ. ಸೊ ಈ 3D ಆಕಾರಗಳು ಹೇಗೆ ತಯಾರಾಗ್ತವೆ ಅಂತ ನಾವು ನೋಡ್ಕೊಂಡ್ವಿ. ಸೊ 3D ಆಕಾರ ನಮ್ಗೆ ತಯಾರಾಗೋದು ಹೇಗೆ? ನಮ್ಮ 2D ಆಕಾರಗಳಿಂದ. ಹೌದಾ? ಅದೇ ರೀತಿ ಇಲ್ಲಿ ನೋಡಿ, ಸ್ಕ್ವೇರ್ ಪಿರಾಮಿಡ್ ಇದೆ. ಸೊ ಇದನ್ನ ನೋಡೋಣ, ಇದು ಹೇಗೆ ತಯಾರಾಗುತ್ತೆ ಅಂತ. ಇಲ್ಲಿ ನೋಡಿ. ಸೊ 4 ತ್ರಿಕೋಣ ನಡು ಒಂದು ಚೌಕು. 4 ತ್ರಿಕೋಣ ಒಂದು ಚೌಕನ್ನ ಈ ರೀತಿ, ಚೌಕ್ ಬೇಸ್ ಅಲ್ಲಿ ಇರುತ್ತೆ, ಮೇಲ್ಗಡೆ 4 ತ್ರಿಕೋಣಗಳನ್ನ ಈ ರೀತಿ ಕೂಡಿಸ್ತೇವೆ. ಅವಾಗ ನಮ್ಗೆ ಒಂದು ಸ್ಕ್ವೇರ್ ಪಿರಾಮಿಡ್ ಅಂತ ಒಂದು ಹೆಸರಿನ ಒಂದು 3D ಆಕಾರ ಬರುತ್ತೆ. ಗಮನಿಸ್ಬೋದಾ ನೀವು? ನೋಡಿ ಇಲ್ಲಿ. ಎಸ್, ಸ್ಕ್ವೇರ್ ಪಿರಾಮಿಡ್ ಬರುತ್ತೆ. ಕಾಣಿಸ್ತಾ ಇದೆಯಾ ಎಲ್ರಿಗೂ? ಎಸ್. ನೋಡಿ, ಇದನ್ನ ಮತ್ತೆ ಈ ರೀತಿ ಮಾಡ್ತೀನಿ. ಎಸ್. ಈ ನಮ್ಮ ಟೆಂಟ್ ಗಳಿರ್ತಾವಲ್ಲ ಮಕ್ಳೇ, ಟೆಂಟ್. ಹೌದಾ? ಕ್ಯಾಂಪಿಂಗ್ ಟೆಂಟ್ ಅಂತ ನೋಡಿ, ನಾವು ಕ್ಯಾಂಪಿಗೆ ಹೋದಾಗ ಅಥವಾ ಟ್ರೆಕ್ಕಿಂಗಿಗೆ ಹೋದಾಗ ಟೆಂಟ್ ಗಳನ್ನ ಹಾಕ್ತಿವಲ್ಲ, ಅದು ಇದೇ ರೀತಿಯಲ್ಲಿರುತ್ತದೆ. ಹೌದಾ? ಎಸ್. ನಂತರ ಕ್ಯೂಬಾಯ್ಡ್ ನೋಡೋಣ ಅಂತ ಈಗ. ಸೊ ಕ್ಯೂಬಾಯ್ಡ್ ಯಾವ ರೀತಿ ಬರುತ್ತೆ? ಇಲ್ಲಿ ನೋಡಿದ್ರೆ ಎಷ್ಟಿದೆ? 6 1 2 3 4 5 6 ಆಯತಗಳಿದಾವೆ. ಇವನ್ನ ಈ ಒಟ್ಟಿಗೆ ಕೂಡ್ಸೋಣಂತೆ. ಕಾಣಿಸ್ತಾ ಇದೆಯಾ? 6 ಆಯತಗಳನ್ನ ನೀವು ಒಟ್ಟಿಗೆ ಕೂಡಿಸಿದಾಗ ಏನಾಯ್ತು? ಇಲ್ಲಿ ಏನಾಯ್ತು ಹೇಳಿ ನೋಡೋಣ. ನಮ್ಗೆ ಒಂದು ಕ್ಯೂಬಾಯ್ಡ್ ಸಿಕ್ತು. ಹೌದಾ? ಕ್ಯೂಬಾಯ್ಡ್ ಸಿಕ್ತು. ಎಸ್. ಹೌದಾ ಇಲ್ವೋ? ಸೊ ಈ ಒಂದು 3D ಆಕಾರವು ಕೂಡ 6 ಆಯತಗಳ ಒಂದು 2D ಆಕಾರದಿಂದನೇ ತಯಾರಾಗಿದೆ. ಹೌದಾ? ಘನಾಕೃತಿ ಅಂತ ಹೇಳ್ತೀವಿ ನಾವು. ಎಸ್. ಈ ಒಂದು ಘನಾಕೃತಿ ಹೇಗೆ ತಯಾರಾಗಿದೆ? 6 ಆಯತಗಳನ್ನ ಒಟ್ಟಿಗೆ ಕೂಡಿಸಿದಾಗ ಒಂದು ಘನಾಕೃತಿ, ಒಂದು ಕ್ಯೂಬಾಯ್ಡ್ ನಮ್ಗೆ ಬಂದಾಗಿದೆ ಮಕ್ಳೇ. ಅರ್ಥ ಆಯ್ತಾ ನಿಮ್ಗೆ? ಎಸ್. ಸೊ ಈ ರೀತಿ ಏನಾಗ್ತದೆ ಮಕ್ಳೇ? ಇಲ್ಲಿ ನೋಡಿ, ಕೋನ್ ಅನ್ನ ನೋಡೋಣಂತೆ. ಇದನ್ನ ಬಿಡಿಸಿ ನೋಡೋಣ.
ಸೊ ಕೋನ್ ಅಂದ್ರೆ ಬರ್ತ್ಡೇ ಕ್ಯಾಪ್ ಅಲ್ಲಿ ಬರ್ತ್ಡೇ ಮಾಡೋ ಸಮಯದಲ್ಲಿ ನಾವು ಯೂಶ್ವಲಿ ತಲೆ ಮೇಲೆ ಹಾಕೋತೀವಲ್ಲ, ಅದು ಒಂದು ಎಕ್ಸಾಂಪಲ್ ಕೋನಿಗೆ. ಸೊ ಇದನ್ನ ಬಿಚ್ಲ, ಈ ರೀತಿ ಇದೆ ನೋಡಿ. ಇದು ಕೆಳಗಡೆ ಏನಿದೆ, ವೃತ್ತ ಇದೆ, ಮೇಲ್ಗಡೆ ಒಂದು ತ್ರಿಕೋಣ ಆಕಾರದಲ್ಲಿ ಮತ್ತೆ ಹಾಫ್ ಸೆಮಿ ಸರ್ಕಲ್ ನೀವು ನೋಡ್ಬೋದು. ಎಸ್, ವೃತ್ತದ ಒಂದು ಗೆರೆಗಳು, ನಂತರ ಸಾರಿ ವೃತ್ತ ತ್ರಿಕೋಣದ ಒಂದು ಗೆರೆಗಳು ಎರಡೇ ಕಡೆ, ನಂತರ ವೃತ್ತದ ಒಂದು ಗೆರೆ. ಹೌದಾ, ವೃತ್ತ ಮತ್ತು ತ್ರಿಕೋಣ ರೂಪದಲ್ಲಿ ಕೂಡಿರುವ ಒಂದು ಆಕಾರ ಯಾವುದು? ಅದಕ್ಕೆ ನಾವೇನಂತ ಕರಿತೀವಿ? ಕೋನ್. ಎಸ್, ಕೋಣನ್ನ ನೋಡಬಹುದು ನೋಡಿ, ಈ ರೀತಿ ಇರುತ್ತೆ. ಅದು ಕಾಣಿಸ್ತಾ ಇದೆ ಎಲ್ರಿಗೂ? ನೋಡಿ, ಈ ರೀತಿ ಕಾಣ್ತಿದೆ. ಸೊ ಇವೆರಡು 2D ಆಕಾರಗಳನ್ನ ಬಳಸ್ಕೊಂಡು ನಾವು ತಯಾರು ಮಾಡ್ತೀವಿ. ಅರ್ಧ ವೃತ್ತ ಮತ್ತು ಒಂದು ಪೂರ್ಣ ವೃತ್ತ, ಈ ರೀತಿ ಜೋಡಿಸ್ತೀವಿ ನಾವು. ಎಸ್, ಓಕೆ. ಸೊ ಮಕ್ಳೇ, ನಮ್ಗೆ ಇಲ್ಲಿ 3D ಆಕಾರಗಳು ಹೇಗೆ ರಚನೆ ಆಗ್ತವೆ? ಅವು ರಚನೆ ಆಗೋದು 2D ಆಕಾರಗಳ ಸಹಾಯದಿಂದನೇ ನಾವೇನ್ ಮಾಡ್ತೀವಿ? 3D ಆಕಾರಗಳನ್ನ ರಚನೆ ಮಾಡ್ತೀವಿ. ಎಲ್ರಿಗೂ ಅರ್ಥ ಆಯ್ತಾ? ಎಸ್, ಇದ್ರ ಮೇಲೆ ಒಂದು ಚಿಕ್ಕದಾದಂತ ಆಕ್ಟಿವಿಟಿ ಮಾಡೋಣಂತ ಎಲ್ರು. ಓಕೆ, ಸೊ ವಾಟ್ ಡೂ ದೀಸ್ ಶೇಪ್ಸ್ ಲುಕ್ ಲೈಕ್? ನಾನಿಲ್ಲಿ ಒಂದಿಷ್ಟು ಆಕಾರಗಳನ್ನ ತೋರಿಸ್ತೀನಿ. ಅವು ಯಾವ 3D ಆಕಾರಿಗೆ ಹೋಲಿಕೆ ಆಗಿವೆ ಅಂತ ನೀವು ಏನ್ ಮಾಡ್ಬೇಕು? ಗುರ್ತಾ ಹಿಡಿಬೇಕು. ಓಕೆ, ಎಲ್ರು ತಯಾರಿದ್ದೀರಾ? ಎವ್ರಿಬಡಿ ಇಸ್ ರೆಡಿ? ಸೊ ಹೇಳಿ, ಈ ಒಂದು ಆಕಾರ ಯಾವುದಕ್ಕೆ ಹೋಲಿಕೆ ಮಾಡಬಹುದು ನಾವು? ಇಲ್ಲಿ ಕೊಟ್ಟಿದ್ದಾರೆ: ಸ್ಪಿಯರ್, ಕ್ಯೂಬ್, ಕ್ಯೂಬಾಯ್ಡ್, ಟ್ರಯಾಂಗುಲರ್ ಪಿರಾಮಿಡ್, ಸ್ಕ್ವೇರ್ ಪಿರಾಮಿಡ್, ಟ್ರಯಾಂಗುಲರ್ ಪ್ರಿಸಮ್, ಸಿಲಿಂಡರ್, ಕೋನ್. ಇಷ್ಟು 3D ಆಕಾರಗಳನ್ನ ಕೊಟ್ಟಿದ್ದಾರೆ. ಇದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಕ್ಯೂಬಾ? ಘನನಾ? ನೋ, ಘನಕ್ಕೆ ಮ್ಯಾಚ್ ಆಗೋದಿಲ್ಲ. ಘನದಲ್ಲಿ ಏನಾಗುತ್ತೆ? ಘನನ ಹೇಗೆ ತಯಾರು ಮಾಡ್ತೀವಿ ನಾವು? ಚೌಕದಿಂದ ತಯಾರು ಮಾಡ್ತೀವಿ. ಕ್ಯೂಬಾಯ್ಡ್ ಇರ್ಬೋದಾ? ಒಂದ್ ನಿಮಿಷ, ಇದು ಹೇಳಿ. ಈ ಒಂದು 3D ಆಕಾರ ಯಾವುದಕ್ಕೆ ಹೋಲಿಕೆ ಆಗುತ್ತೆ? ಸ್ಪಿಯರ್ ಆಗುತ್ತಾ? ಎಸ್, ಇದು ಒಂದು ಸ್ಪಿಯರ್ ಆಗಿದೆ. ಹೌದಾ? ನೆಕ್ಸ್ಟ್, ಇದನ್ನ ಹೇಳಿ, ಇದು ಯಾವ ಆಕಾರಕ್ಕೆ ಹೋಲಿಕೆ ಮಾಡ್ತಾ ಇದ್ದೀವಿ? ಹೇಳ್ಬೋದಾ? ಕ್ಯೂಬಾ, ಕ್ಯೂಬಾಯ್ಡ್? ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಗೆ. ಹೌದಾ? ಕ್ಯೂಬಾ? ಕ್ಯೂಬ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡೋಣ. ಇಲ್ಲ, ಇದು ಕ್ಯೂಬ್ ಅಲ್ಲ ಮಕ್ಕಳೇ. ಎಸ್, ಇದು ಯಾವ ಆಕಾರ ಹೊಂದಿದೆ? ಹೇಳ್ಬೋದಾ ನೀವು? ಕ್ಯೂಬಾಯ್ಡಾ? ಇಲ್ಲ, ಇದು ಕೂಡ ಕ್ಯೂಬಾಯ್ಡ್ ಅಲ್ಲ ಮಕ್ಕಳೇ. ಗಮನಿಸ್ಕೊಂಡು ನನಗೆ ಉತ್ತರ ಕೊಡಿ. ಸೊ ಈ ಒಂದು ಆಕಾರ ಯಾರನ್ನ ಹೋಲಿಕೆ ಇದೆ? ಹೇಳ್ಬೋದಾ? ಪ್ರಯತ್ನ ಮಾಡಿ ನೋಡೋಣ. ಪ್ರಯತ್ನ ಮಾಡಿ. ಕ್ಯೂಬಾಯ್ಡ್ ಮತ್ತು ಕ್ಯೂಬ್ ಎರಡರಲ್ಲಿ ನೀವು ಗುರ್ತಾ ಹಿಡಿಬೇಕು ಇದು, ಯಾಕಂದ್ರೆ ನೋಡ್ಲಿಕ್ಕೆ ಅದೇ ರೀತಿಯಾಗಿದೆ. ಪ್ರಯತ್ನ ಮಾಡಿ. ಯಾವುದು ಕ್ಯೂಬ್ ಅಥವಾ ಕ್ಯೂಬಾಯ್ಡ್ ಅಲ್ಲಿ? ಕ್ಯೂಬಾಯ್ಡಾ? ಅಲ್ಲ, ಇದು ಕ್ಯೂಬಾಯ್ಡ್ ಅಲ್ಲ ಮಕ್ಳೇ. ಇದು ಸ್ಪಿಯರ್. ಎಸ್, ಬಹಳ ಈಸಿ ಆಗಿತ್ತು. ಇದು ಈಗಾಗ್ಲೇ ಹೇಳಿದೆ, ಹೌದಲ್ಲ? ಸಿಲಿಂಡರ್. ಎಸ್, ನಂತರ ಇದು ಕೂಡ ಯಾವ ಆಕಾರದಲ್ಲಿದೆ? ಸಿಲಿಂಡರ್ ಆಕಾರದಲ್ಲಿದೆ. ಹೌದಾ? ಎಸ್. ಇದು ಇದು ಯಾವ ಆಕಾರದಲ್ಲಿದೆ? ಕ್ಯೂಬಾಯ್ಡ್. ಎಸ್, ಇದು ಕ್ಯೂಬಾಯ್ಡ್ ಆಕಾರದಲ್ಲಿದೆ. ವೆರಿ ಗುಡ್. ನಂತರ ಈಗಾಗ್ಲೇ ತಪ್ಪಿದ್ವಿ. ಯಾವುದಿದೆ? ಕ್ಯೂಬಾಯ್ಡಾ? ಎಸ್, ಆಗಲೇ ನಾವು ಕ್ಯೂಬ್ ಬದುಕಿದ್ವಿ, ಅದು ತಪ್ಪು. ಕ್ಯೂಬಾಯ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಇದು ಕ್ಯೂಬಾ?
ಎಸ್, ಇದು ಕ್ಯೂಬ್ ಆಕಾರದಲ್ಲಿದೆ. ಇದು ಹೇಳಿ, ಇದು ಯಾವ ಆಕಾರದಲ್ಲಿದೆ? ಕೋನ. ಎಸ್, ಇದು ಕೋನ ಆಗಿದೆ ಮಕ್ಕಳೇ, ವೆರಿ ಗುಡ್. ಇದು ಈಗಾಗ್ಲೇ ಮಾಡಿದ್ದೇವೆ, ಹೌದಲ್ಲ? ಕ್ಯೂಬಾಯ್ಡ್ ಇದೆ ಇದು. ಯು ಆಲ್ರೆಡಿ ಡಿಡ್ ದಿಸ್. ಇದು ಹೇಳಿ ಯಾವ ಆಕಾರದಲ್ಲಿದೆ? ಸೊ ಇಲ್ಲಿ ಏನನ್ನ ಬಳಸಿದ್ದಾರೆ ಅವರು? ಮುತ್ತುಗಳನ್ನ ಬಳಸಿದ್ದಾರೆ, ಹೌದಾ ಇಲ್ವೋ? ಅದು ಯಾವ ಆಕಾರದಲ್ಲಿ ಇರ್ತಾವೆ ಮುತ್ತು? ಸ್ಪಿಯರ್ ಆಕಾರದಲ್ಲಿ ಇರ್ತವೆ, ಕರೆಕ್ಟ್. ಇದ್ ನಂತರ ಇದು ಯಾವ ಆಕಾರಕ್ಕೆ ಇದೆ? ಯಾವ ಆಕಾರನ್ನ ಹೋಲುತ್ತೆ? ಸಿಲಿಂಡರಾ? ಎಸ್, ಸಿಲಿಂಡರ್. ಎಸ್, ವೆರಿ ಗುಡ್. ಈಗಾಗ್ಲೇ ಮಾಡಿದ್ದೇವೆ, ಇದು ಕೋನ್, ಹೌದಲ್ಲ? ಓಕೆ. ಸೊ ನಾವು ದಿನನಿತ್ಯ ಬಳಸುವಂತ ಎಷ್ಟೊಂದು ವಸ್ತುಗಳು ಏನಾಗಿದ್ದಾವೆ? 3D ಆಕಾರ. ಎಷ್ಟೊಂದಲ್ಲ, ಎಲ್ಲವೂ ವಸ್ತುವು ಕೂಡ 3D ಆಕಾರದಲ್ಲೇ ಇರ್ತಾವೆ ಮಕ್ಳೇ. ಆದ್ರೆ ನಾವು ಅವನ್ನ ಗುರುತಿಸ್ಲಿಕ್ಕೆ ನಮ್ಗೆ ಗೊತ್ತಾಗಲ್ಲ. ಇದು ನಿಮ್ಮ ಟಿಫಿನ್ ಡಬ್ಬಿ ಕ್ಯೂಬಾಯ್ಡಾ? ಎಸ್, ಅದು ಒಂದು ಕ್ಯೂಬಾಯ್ಡ್ ಶೇಪ್ ಅಲ್ಲಿ ಇರುತ್ತೆ. ಓಕೆ. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಮಕ್ಳೇ? ನಮಗೆ ನಮ್ಮಲ್ಲಿ ಸುತ್ತಲೂ ಮುತ್ತಲಿನ ಎಷ್ಟೋ ಒಂದು ವಸ್ತುಗಳಲ್ಲಿ ನಾವು ಭಿನ್ನ ಭಿನ್ನವಾದಂತ 3D ಆಕಾರಗಳನ್ನ ನೋಡಬಹುದು ಅಂತ ಗೊತ್ತಾಗುತ್ತೆ. ಓಕೆ. ಎಸ್. ಯಾಮಿನಿ ಮ್ಯಾಮ್. ಹೆಲೋ ಯಾಮಿನಿ ಮ್ಯಾಮ್.